ಹಾಯ್ ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರಲ್ಲ? ಇವತ್ತು ನಾವು ಸೂಪರಾಗಿ ಡೆಲಿಷಿಯಸ್ ಆಗಿರುವಂಥ ಬೇಸನ್ ಲಡ್ಡು ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಬೇಸನ್ ಲಡ್ಡು ಮಾಡೋಕೆ ನಾ ಈಗ 500 ಗ್ರಾಮ್ ಆಗುವಷ್ಟು ಕಡಲೆ ಹಿಟ್ಟು ತೊಗೊಂಡಿನಿ ನೋಡ್ರಿ. ಅಂದರೆ 1 ಕಪ್ಪಾಗ 250 ಗ್ರಾಮ್ ಹಿಟ್ಟು ಹಿಡಿತೈತಿ. ಸೊ 2 ಕಪ್ ಹಾಕ್ಕೊಂಡೆ ಅಂದರೆ 500 ಗ್ರಾಮ್ ಹಿಟ್ಟು ತೊಗೊಂಡಿನಿ. ಒಂದು ಕಡಾಯಿಗೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡೀನಿ. ಸೊ ಅದಕ್ಕೀಗ 2 ಬಾಟ್ಲ್ ತುಪ್ಪ, ಅಂದರೆ ಇದು 2 ಬಾಟ್ಲ್ ತುಪ್ಪ ಅಂದರೆ ನಿಯರ್ಲಿ 300 ಗ್ರಾಮ್ ಆಗುವಷ್ಟು ತುಪ್ಪ ಐತಿದು. ಸೊ 500 ಗ್ರಾಮ್ ಹಿಟ್ಟು ತೊಗೊಂಡಿನಿ, 300 ಗ್ರಾಮ್ ತುಪ್ಪ ತೊಗೊಂಡಿನಿ. ಎರಡೂ ಚೆಂದಂಗೆ ಮಿಕ್ಸ್ ಮಾಡತ್ತೀನಿ. ಸೊ ನೋಡಿರಿ, ಎರಡೂ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು. ನಾವು ಈಗ ಆ ಹಿಟ್ಟನ್ನು ತುಪ್ಪದಾಗನ ನೀಟಾಗಿ ಕುದಿಸ್ಕೋಬೇಕು. ಅದೆಲ್ಲ ಮಿಕ್ಸ್ ಆದ್ಮ್ಯಾಗ ಚೆಂದಂಗೆ ಕುದಿಯತ್ತಿದೆ. ನಾವು ಕಡಲೆಬೇಳೆ ಹಿಟ್ಟು ತಗೊಳ್ಳುವಾಗ ಹಸಿ ಕಡಲೆಬೇಳೆ ಹಿಟ್ಟನ್ನು ತೊಗೋಬೋದು, ಅಥವಾ ಕಡಲೆಬೇಳೆನ ಹುರಿದು ಆಮೇಲೆ ಅದನ್ನು ಹಿಟ್ಟು ಮಾಡಿಸ್ಕೊಂಡು ಅದನ್ನು ಕೂಡ ತೊಗೋಬೋದು. ಕೆಲವೊಬ್ಬರು ಹಸಿ ಕಡಲೆಬೇಳೆ ಹಿಟ್ಟಿಂದನೂ ಬೇಸನ್ ಉಂಡೆ ಮಾಡ್ತಾರೆ, ಕೆಲವೊಬ್ಬರು ಕಡಲೆಬೇಳೆ ಹುರಿದು ಆ ಹಿಟ್ಟು ತೊಗೊಂಡು ಕೂಡ ಬೇಸನ್ ಉಂಡೆ ಮಾಡ್ತಾರೆ. ನಾವು ಸ್ವಲ್ಪ ಹಸಿ ಅನ್ನಿಸ್ಬಾರ್ದು ಅಂಥೇಳಿ ಕಡಲೆಬೇಳೆ ಹುರ್ಕೊಂಡು ನಾನು ಹಿಟ್ಟು ತೊಗೊಂಡೀನಿ. 500 ಗ್ರಾಮ್ ಹಿಟ್ಟಿಗೆ ಮತ್ತೊಂದು 100 ಗ್ರಾಮ್ ನಾನು ಹಿಟ್ಟಿಗೆ ಆ್ಯಡ್ ಮಾಡೀನಿ, ಯಾಕಂದ್ರೆ ತುಪ್ಪ ಜಾಸ್ತಿಯಾಗಿ ಅಂಬಲಿ ಆಗಿಬಿಡ್ತದೆ. ಸೊ ಅದನ್ನು ಮಿಕ್ಸ್ ಮಾಡೋಣ ಅಂಥೇಳಿ ಇನ್ನೊಂದು ಚೂರು ಅಂದರೆ 100 ಗ್ರಾಮ್ ಮತ್ತೆ ಹಿಟ್ಟು ಹಾಕ್ಕೊಂಡೀನಿ. ಸೊ ಈ ಕರೆಕ್ಟ್ ಮೆಜರ್ಮೆಂಟ್ ಪ್ರಕಾರ ಹೋದ್ರೆ 600 ಗ್ರಾಮ್ ಹಿಟ್ಟಿಗೆ ನಾವೀಗ 300 ಗ್ರಾಮ್ ತುಪ್ಪ ಹಾಕ್ಕೊಂಡೀವಿ. ಚೆಂದಂಗೆ ಕುದಿಸ್ಬೇಕು. ಇದನ್ನು ನಾವು ಯಾವ ಲೆವೆಲಿಗೆ ಕುದಿಸ್ಬೇಕಂದ್ರೆ ಹಿಟ್ಟನ್ನು ಬಾಜುಕಿನ ಮನೆಯವ್ರಿಗೂ ಗೊತ್ತಾಗಬೇಕು. ಏನಾರ ನಾವು ಸ್ವೀಟ್ ಮಾಡತ್ತೀವಿ ಅಂತ ಚೆಂದಂತ ಪರಿಮಳ ಅವ್ರ ಮನೆಗೂ ಹೋಗಿರಬೇಕು, ಅಷ್ಟು ಚೆನ್ನಾಗಿ ಕುದಿಸ್ಬೇಕು. ಸೊ ನಾವು ಈ ಥರ ಉಂಡೆ ಮಾಡೋದ್ರಿಂದ ನಮ್ಮ ಮನೆಯಾಗಿನವರು ಮಕ್ಕಳು ಬೇಕ್ರಿ ಸ್ವೀಟ್ಸ್ ಎಲ್ಲ ಬಿಟ್ಟು ಉಂಡೆನೂ ಇಷ್ಟಪಟ್ಟು ತಿಂತಾರೆ. ನೋಡಿರಿ, ಕುದಿಯತ್ತಿದ. ಏನಿಲ್ಲ ಅಂದರೂ ನಾವು ಅಟ್ಲೀಸ್ಟ್ ಒಂದು 20 to 25 ಮಿನಿಟ್ಸ್ ಇಂದ ಹಿಂಗೆ ತಿರುಗಿಸ್ಕೋತಾನೆ ಇರಬೇಕು. ನಾವೇನಾದ್ರು ತಿರುಗಿಸ್ಕೋದು ಬಿಟ್ಟರೆ ಕೆಳಗಡೆ ಅದು ತಳ ಹಿಡಿದು ಬಿಡ್ತೈತಿ ಕಡಲೆ ಹಿಟ್ಟಾಗಿರೋದ್ರಿಂದ. ಆಲ್ಮೋಸ್ಟ್ ಎಲ್ಲ ಕುದ್ದೈತಿ ನೋಡ್ರಿ. ಈಗ ಕುದ್ದಾದ್ಮೇಲೆ ನಾವು ಇದನ್ನು ಅಂದರೆ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡಬೇಕಾಗ್ತೈತಿ. ಕಲರ್ ನೋಡ್ರಿ ಚೇಂಜ್ ಆಗೈತಿ. ಈಗ ಮೊದಲ ಎಲ್ಲೋ ಕಲರ್ ಇತ್ತು, ಈಗ ಅದು ಕುದ್ದು ತುಪ್ಪದಾಗ ಕುದ್ದು ಪೇಡೆಗತೆ ಆಗೈತಿ. ಸೊ ಒಂದು 2-3 ತಾಸು ಆದ್ಮ್ಯಾಗ ಅದು ತುಪ್ಪ ಎಲ್ಲ ಹಿರ್ಕೊಂಡು ಹಿಂಗಾಗಿರ್ತೈತಿ. ಇದೀಗ ಗಟ್ಟಿಯಾಗಿರ್ತೈತಿ ನೋಡ್ರಿ ಈ ಥರ. ಈಗ ಅದನ್ನು ನಾವು ಎಲ್ಲ ಒಡ್ಕೊಂಡು ಸೆಪ್ರೇಟ್ ಮಾಡ್ಕೋಬೇಕು. ಈಗ ನಾವು ಕಡಲೆಬೇಳೆ ಹಿಟ್ಟು 600 ಗ್ರಾಮ್ ತೊಗೊಂಡಿದ್ವಿ. ಸೊ ಅಷ್ಟನ್ನು ಸಕ್ಕರೆ ಈಗ ಇದಕ್ಕೆ ಮಿಕ್ಸ್ ಮಾಡಬೇಕಾಗ್ತೈತಿ. ಸೊ ಎಷ್ಟೆಷ್ಟು ಹಿಡಿತಿದ್ಲ ಅಷ್ಟೇ ಒಂದು ಚೂರು ನಾವು ಹಿಟ್ಟು ಸಕ್ಕರೆ ಹಾಕ್ಕೊಂಡು ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ, ಕಾಣಕ್ಕೆ ಒಂಚೂರು ಧಾರವಾಡ ಪೇಡೆಗತೆನೇ ಕಾಣತ್ತಿಲ್ಲ ಅಲ್ವಾ? ನೋಡಿರಿ, ಸಕ್ಕರೆ ಹಾಕ್ಕೊಂಡು ಚೆಂದಂಗೆ ಮಿಕ್ಸ್ ಮಾಡತ್ತೀನಿ. ಈಗೆಲ್ಲ ಮಿಕ್ಸ್ ಆಯಿತು. ಈಗ ಒಂದೊಂದೇ ಇನ್ನೊಂದು ಚೂರು ಸಕ್ಕರೆ ಹಾಕ್ಕೊಂಡು ನಾವು ಮೆಜರ್ಮೆಂಟ್ ಮಾಡಿ ತೆಗೆದು ಇಟ್ಕೊಂಡ್ಮೇಲೆ ಅದನ್ನ ಸ್ವಲ್ಪನ ಹೆಂಗೆ ಹಿಡಿತೈತೋ ಹಂಗೆ ಆ್ಯಡ್ ಮಾಡ್ಕೋತಾ ಹೋಗಬೇಕು. ಅದು ನಮಗೆ ಕನ್ಸಿಸ್ಟೆನ್ಸಿ ನಮಗೆ ಗೊತ್ತಾಗ್ಬಿಡುತ್ತೆ. ಅಥವಾ ಸ್ವಲ್ಪ ನಾವು ಟೇಸ್ಟನ್ನು ನೋಡ್ಬೋದು, ಸ್ವೀಟ್ ಆಗಿತ್ತೋ ಇಲ್ಲೋ ಅಂಥೇಳಿ. ಕಾಣಕ್ಕಂತೂ ಸೂಪರಾಗಿ ಕಾಣಿಸತ್ತೈತಿ. ಉಂಡಿನೂ ಹಂಗೆ ಇವ, ನೀವು ಬಾಯಾಗಿಟ್ರೆ ಕರಿಗೆ ಬಿಡ್ತಾವೆ. ಅಷ್ಟೊಂದು ತುಪ್ಪನೂ ಹಾಕಿರ್ತೀವಲ್ಲ, ಅದಕ್ಕೆ ಮಸ್ತ್ ಅಂದ್ರೆ ಮಸ್ತಾಗಿರ್ತಾವೆ. ಈ ಒಂದೊಂದು ಕೈಲಿನ ನೀವು ಆರಾಮಾಗಿ ಉಂಡೆ ಕಟ್ಬೋದು. ಉಂಡೆ ರೆಡಿ. ಥ್ಯಾಂಕ್ ಯು.